ರಾತ್ರಿ ಸಮಯದಲ್ಲಿ ಒಬ್ಬ ಮಹಿಳೆ ಜಗನ್ನಾಥ ದೇವಾಲಯದ ಒಳಗೆ ಹೋದ ನಂತರ ಏನಾಯಿತು? ಆ ಮಂದಿರದ ಗರ್ಭಗುಡಿಯ ಅದ್ಭುತವನ್ನು ನೋಡಿದರೆ ನೀವು ಕೂಡ ಖಂಡಿತ ಅಚ್ಚರಿಯಾಗ್ತೀರಿ. ಪೂರಿ ಜಗನ್ನಾಥ ಮಂದಿರದ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಿ. ನಮ್ಮ ಹಿಂದೂ ದೇವಾಲಯಗಳಲ್ಲಿ ಜಗನ್ನಾಥ ದೇವಾಲಯ ಕೂಡ ಒಂದು. ಇದು ಒಡಿಶಾ ರಾಜ್ಯದ ತಟವರ್ತಿ ನಗರದ ಪುರಿಯಲ್ಲಿದೆ. ಇಲ್ಲಿ ವಿಷ್ಣುವಿನ ಅವತಾರದ ಶ್ರೀಕೃಷ್ಣನನ್ನು ಪೂಜಿಸಲಾಗುತ್ತದೆ. ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತರ ಜನ ಭಕ್ತರು ದೇಶದ ಮೂಲೆ ಮೂಲೆಯಿಂದ ಬಂದು ಜಗನ್ನಾಥನ ದರ್ಶನವನ್ನು ಪಡೆಯುತ್ತಾರೆ. ಒಂದು ವೇಳೆ ನೀವೇನಾದ್ರೂ ಜಗನ್ನಾಥನ ದರ್ಶನವನ್ನು ಪಡೆದ್ರೆ ನಿಮಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಈ ಮಂದಿರಕ್ಕೆ 1000 ವರ್ಷಗಳ ಚರಿತ್ರೆ ಇದೆ. ಈ ದೇವಾಲಯದಲ್ಲಿ ಅಡಗಿರುವ ರಹಸ್ಯಗಳು ಇಂದಿಗೂ ಕೂಡ ವಿಜ್ಞಾನಿಗಳನ್ನ ಆಶ್ಚರ್ಯಕ್ಕೆ ಗುರಿ ಮಾಡುತ್ತಿವೆ. ಆದರೆ ಒಂದು ದಿನ ಜಗನ್ನಾಥ ದೇವಾಲಯದಲ್ಲಿ ಎಂತಹ ಘಟನೆ ನಡೆದಿದೆ ಅಂದ್ರೆ ಅದು ದೇಶದ ಎಲ್ಲಾ ದೇವಾಲಯಗಳನ್ನು ಬೆಚ್ಚಿ ಬೀಳಿಸಿದೆ. ಒಡಿಸಾದಲ್ಲಿರುವ ಜಗನ್ನಾಥ ದೇವಾಲಯದ ಬಗ್ಗೆ ಎಂತಹ ಪ್ರಚಾರ ಹೊರಗಡೆ ಬಂದಿದೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಪ್ರಸಾದವನ್ನ ತಯಾರಿಸ್ತಾರೆ. ನಂತರ ಆ ಪ್ರಸಾದವನ್ನ ಒಂದು ರೂಮ್ ನೊಳಗೆ ಇಟ್ಟು ಮುಚ್ಚಿಬಿಡ್ತಾರೆ. ನಂತರ ಆ ಬಾಗಿಲಿಗೆ ಪೂಜಾರಿ ಬೀಗ ಹಾಕ್ತಾರೆ. ಆದರೆ ಒಂದು ದಿನ ಆ ರೂಮ್ನ ಕೀಲಿ ಕಳೆದು ಹೋಗುತ್ತೆ. ಆಗ ಮಂದಿರದ ಪೂಜಾರಿ ಬೀಗದ ಕೈಗೋಸ್ಕರ ಮಂದಿರ ಎಲ್ಲಾ ಹುಡುಕ್ತಾರೆ. ಎಷ್ಟೇ ಹುಡುಕಿದ್ರೂ ಕೂಡ ಆ ಪೂಜಾರಿಗೆ ಬೀಗದ ಕೈ ಸಿಗೋದೇ ಇಲ್ಲ.